ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. 3 ಸಂಖ್ಯೆಗಳ ಸರಾಸರಿ 20, ಅವುಗಳಲ್ಲಿ 2 ಸಂಖ್ಯೆಗಳ ಮೊತ್ತದ 3/75 ಆದರೆ 3ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದಾನಪ್ಪ ಅಂತಂದ್ರೆ 3 ಸಂಖ್ಯೆಗಳದು ಎ ಬಿ ಸಿ ಅಂತ ಅನ್ಕೊಳ್ಳೋಣ. ಈ 3 ಸಂಖ್ಯೆಗಳದ ಸರಾಸರಿ ಎಷ್ಟು 20 ಅಂದಿದ್ದಾನೆ. ಅವುಗಳಲ್ಲಿ 2 ಸಂಖ್ಯೆಗಳ ಮೊತ್ತದ 3/75 ಅಂದರೆ ಎ ಮತ್ತು ಬಿ ಆಗಿರ್ಬೋದು ಅಥವಾ ಬಿ ಮತ್ತು ಸಿ ಆಗಿರ್ಬೋದು. ಇವುಗಳದು ಎರಡೂ ಕೂಡಿಸಿದಾಗ ಬರುವಂಥ ಮೊತ್ತದ 3ರಷ್ಟು ಏನಾಗಿದೆ 75 ಇದೆ ಅಂತ ಹೇಳ್ತಿದ್ದಾನೆ. ನಮಗೆ ಬೇಕಾಗಿರೋದೇನು 3ನೇ ಸಂಖ್ಯೆನೂ ಕಂಡುಹಿಡಿಯಿರಿ ಅಂತ. ಇವಾಗ ನೋಡಿ ಮೊತ್ತನ ಯಾವ ಥರ ಕಂಡುಹಿಡಿತಿದ್ದೀವಿ. ಮೊತ್ತ = ಸಂಖ್ಯೆ ಇಂಟು ಸರಾಸರಿ. ಇಲ್ಲಿ ನಮಗೆ ಎಷ್ಟಿದೆ ಸಂಖ್ಯೆ 3 ಅದ ಇಂಟು ಸರಾಸರಿ ಎಷ್ಟಿದೆ 20 ಇದೆ. 3 × 6 ಮತ್ತು 0 60. ಏನಪ್ಪ 60 ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ. ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂಥ ಇಲ್ಲಿ ಇನ್ನೊಂದು ಹಿಂಟ್ ಕೊಟ್ಟಿದ್ದಾನೆ. ಏನಪ್ಪ ಅಂತಂದರೆ ನೋಡಿ 2 ಸಂಖ್ಯೆಗಳ ಮೊತ್ತದ 3/75 ಅಂದರೆ ಇಲ್ಲಿ 2 ಸಂಖ್ಯೆಗಳು, ಇವುಗಳಲ್ಲಿ 2 ಸಂಖ್ಯೆಗಳು ಆಗಲೇ ಹೇಳಿದ್ನಲ್ಲ, ಎ ಪ್ಲಸ್ ಬಿ ಆಗಿರ್ಬೋದು ಅಥವಾ ಬಿ ಪ್ಲಸ್ ಸಿ ಆಗಿರ್ಬೋದು, ಯಾವುದಾದ್ರೂ 2 ಸಂಖ್ಯೆಗಳು. ನಾನು ಎ ಪ್ಲಸ್ ಬಿ ಅಂತ ತೊಗೋತೀನಿ. ಎ ಪ್ಲಸ್ ಬಿ ಅಂತ ತೊಗೋತೀನಿ ನಾನು. ಎ ಪ್ಲಸ್ ಬಿ ಅನ್ನೋ 2 ಸಂಖ್ಯೆಗಳದವು. ಆ 2 ಸಂಖ್ಯೆಗಳದು ಮೊತ್ತದ ಅಂದಾಗ ಒಂದು ಇಟ್ಕೋತೀನಿ. 3ರಷ್ಟು 75 ಆದರೆ ತಂದಿದ್ದಾನೆ. ಅದನ್ನೇ ಈ ರೀತಿ ಇಟ್ಕೋಬೋದಾ. ಎ ಪ್ಲಸ್ ಬಿಗಳದ್ದು ಮೊತ್ತ 1 ಆದ್ರೆ ಅದ್ರದ್ದು 3 ಪಟ್ಟು ಏನಾಗಿರ್ತೈತಿ 75 ಆಗಿರ್ತೈತಿ ಅಂತ ತಂದಂಗೆ. ಇದನ್ನು ಈ ರೀತಿ ಇಟ್ಕೊಂಡಾಗ ಬಿಡಿಸೋಂಥದ್ದು. ಎ ಪ್ಲಸ್ ಬಿ = 3 1 3 2 7ರಲ್ಲಿ 6 ಹೋದರೆ 1 ಉಳಿತು. 1 ಮತ್ತು 5 15 ಆಯಿತು. 3 5 15. ಆನ್ಸರ್ ಬಂತು 25. ಎ ಪ್ಲಸ್ ಬಿಗಳದ್ದು ಮೊತ್ತ ಸಿಕ್ತು ನಮಗೆ 25. ಎ ಪ್ಲಸ್ ಬಿ ಪ್ಲಸ್ ಸಿಗಳದ್ದು ಮೊತ್ತ ಸಿಕ್ತು 60. ನಮ್ಮ 3ನೇ ಸಂಖ್ಯೆದ ಕೇಳಿದ್ದಾನೆ. ಈಗ ಎ ಪ್ಲಸ್ ಬಿ ಅಂತ ತಂದು ಇವು 2 ಸಂಖ್ಯೆಗಳನ್ನು ತೊಗೊಂಡೆಲ್ಲ. ಈಗ ಈ ಸಂಖ್ಯೆದ ಬೆಲೆ ಹೇಳಬೇಕು. ಈ ಸಂಖ್ಯೆದ ಬೆಲೆ ಹೇಳಬೇಕಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ ಎಷ್ಟಿದೆ 60 ಇದೆ. ಹಾಗಾದರೆ ಇದರಲ್ಲಿ ಎ ಪ್ಲಸ್ ಬಿ ಏನು ಮಾಡ್ತೀನಿ ಮೈನಸ್ ಮಾಡ್ತೀನಿ, 25 ತೆಗಿತೀನಿ. ತೆಗೆದಾಗ 0ರಲ್ಲಿ 5 ಹೋಗಲ್ಲ, ಅದಕ್ಕೆ 10ರಲ್ಲಿ 5 ತೆಗಿತೀನಿ, 5 ಉಳಿತು. 6ರಲ್ಲಿ 3 ಹೋದರೆ 3. ಆನ್ಸರ್ ಬಂತು 35. ಇದೇನಾಗಿರ್ತೈತಿ ಸಿ ಇದು ಒಂದು ಬೆಲೆ ಆಗಿರ್ತೈತಿ. ಈ ರೀತಿ ಇಲ್ಲಿ ನೋಡಿ, ಇದನ್ನು ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. 3 ಸಂಖ್ಯೆಗಳ ಸರಾಸರಿ 20 ಅಂದಿದ್ದಾನೆ. ಅದಕ್ಕೆ ನಾವೇನು ಮಾಡಿದಪ್ಪ ಅಂದ್ರೆ ಅವುಗಳ ಮೊತ್ತನ ಕಂಡುಹಿಡಿದೆ. 3 ಸಂಖ್ಯೆಗಳದ್ದು ಸರಾಸರಿ 20 ಆದ್ರೆ ಆ 3 ಸಂಖ್ಯೆಗಳ ಮೊತ್ತ ಏನಾಯಿತು 60 ಆಯಿತು. ಆ 3 ಸಂಖ್ಯೆಗಳನ್ನು ಏನಂತ ಗುರುತಿಸ್ತೀನಿ ಎ ಬಿ ಸಿ ಅಂತ ಗುರುತಿಸ್ತೀನಿ. ಅದಕ್ಕೆ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ ಮೊತ್ತ ಏನಾಯಿತು 60 ಆಯಿತು. ಇದರಲ್ಲಿ ಏನು ಹೇಳಿದಾನಪ್ಪ ಅಂತಂದ್ರೆ ಅವುಗಳಲ್ಲಿ 2 ಸಂಖ್ಯೆಗಳ ಮೊತ್ತದ 3/75 ಅಂದಿದ್ದಾನೆ. ಅವುಗಳಲ್ಲಿ 2 ಸಂಖ್ಯೆಗಳಂದ್ರೆ ನಾನು ಎ ಪ್ಲಸ್ ಬಿ ಅಂತ ಚೂಸ್ ಮಾಡಿದೆ. ಆವಾಗ ಎ ಪ್ಲಸ್ ಬಿದು ಮೊತ್ತ ಏನಾಗಬೇಕು, ಮೊತ್ತದ 3ರಷ್ಟು ಅಂತಾಗ ಇಲ್ಲಿ ಮೊತ್ತ 1 ಇದ್ರೆ ಅದ್ರದ್ದು 3 ಪಟ್ಟು ಏನಾಗಿರ್ತೈತಿ 75 ಇದೆ ಅಂತ ಹೇಳ್ತಿದ್ದಾನೆ. 75 ಇದೆ ಅಂದಾಗ 3 1 3 25 75 ಆಯಿತು. ಎ ಪ್ಲಸ್ ಬಿಗಳದ್ದು ಮೊತ್ತ ಸಿಕ್ತು 25. ಅದೇ 25ನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಒಳಗೆ ಮೈನಸ್ ಮಾಡಿದಾಗ ನನಗೆ ಆನ್ಸರ್ ಸಿಕ್ತು 35. ಇದ್ರ ಇನ್ನೂ ಈಸಿಯಾಗಿ ಬಿಡಿಸ್ಬೇಕಪ್ಪ ಅಂತಂದರೆ ಪ್ರಶ್ನೆನ ಸರಿಯಾಗಿ ಓದಿದ ನಂತರ ನೋಡಿ 3 ಸಂಖ್ಯೆಗಳ ಸರಾಸರಿ 20 ಅಂದರೆ 3 ಸಂಖ್ಯೆಗಳದವ ಅವುಗಳ ಸರಾಸರಿ 20 ಅಂದರೆ ಮೊತ್ತ ಎಷ್ಟು ಬರುತ್ತಾ 60 ಬರುತ್ತೆ. ಇದು ನಮ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾಗಿಂದ ಅವುಗಳಲ್ಲಿ 2 ಸಂಖ್ಯೆಗಳ ಮೊತ್ತದ 3/75 ಆದರೆ ಎ ಪ್ಲಸ್ ಬಿ ಅಂತ ತೊಗೊಳ್ಳೋಣ. 2 ಸಂಖ್ಯೆಗಳದು ಎ ಪ್ಲಸ್ ಬಿ ಸಂಖ್ಯೆಗಳನ್ನು ತೊಗೊಂಡ ಇವು 2 ಸಂಖ್ಯೆಗಳದು ಈ 2 ಸಂಖ್ಯೆಗಳ ಮೊತ್ತದ 3ರಷ್ಟು ಏನಾಗೈತಿ 75 ಇದೆ ಅಂತ ಹೇಳ್ತಿದ್ದಾನೆ. ಇದನ್ನು ಯಾವ ರೀತಿ ತಿಳ್ಕೊಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ 2 ಸಂಖ್ಯೆಗಳದು ಮೊತ್ತದ 3/75 ಇದೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಮೊತ್ತ
1ರಷ್ಟು ಇದ್ರೆ ಇದೇನಾಗಿರ್ತೈತಿ, ಇದು 3ರಷ್ಟು ಇರ್ತೈತಿ. ಇದು 75 ಅನ್ನೋದು ಮೊತ್ತ 1ಕ್ಕೆ ಸಮ ಆಗಿದ್ರೆ ಇದ್ರದ್ದು 3 ಪಟ್ಟು ಏನಾಗಿದೆ 75 ಇದೆ ಅಂತ ಕೊಟ್ಟಿದ್ದಾನೆ ಅವ. ಮೊತ್ತದ 3ರಷ್ಟು 75 ಇದೆ ಅಂತ ಹೇಳಿದ್ದಾನೆ. ಹಾಗಾದರೆ 1ರಷ್ಟು ನೋಡಬೇಕಾದ್ರೆ ಏನು ಮಾಡ್ಬೇಕು ನಾವು? 3 1 3 2 6 1 15 ಆಯಿತು, 3 5 25. ಇದೇನು ಸಿಕ್ತು? ಎ ಪ್ಲಸ್ ಬಿಗಳದ್ದು 25 ಮೊತ್ತ ಸಿಕ್ತು ನಮ್ಗೆ. ಈ ಮೊತ್ತ ಸಿಕ್ಕಾಗ 60ರಲ್ಲಿ 25 ತೆಗೆದಾಗ ನಮ್ಗೆ 3ನೇ ಒಂದು ಸಂಖ್ಯೆದು ಬೆಲೆ ಸಿಗುತ್ತೆ. ಇದನ್ನು ಈ ರೀತಿ ಎಕ್ಸಾಮ್ನಲ್ಲಿ ನೀವು ಯೋಚನೆ ಮಾಡ್ತಾ ಬಿಡಿಸ್ಬೋದು. ನಾ ಏನು ಮಾಡಿದ್ನಪ್ಪ ಅಂತಂದರೆ ನೋಡಿ, 3 ಸಂಖ್ಯೆಗಳದ್ದು ಸರಾಸರಿ 20 ಅಂದರೆ 60 ಆಯಿತು. ಇಲ್ಲಿ ಅವುಗಳಲ್ಲಿ 2 ಸಂಖ್ಯೆಗಳದ್ದು ಮೊತ್ತದ 3ರಷ್ಟು ಏನೈತಿ 75 ಇದೆ ಅಂತ ಹೇಳಿದ್ದಾನೆ. 2 ಸಂಖ್ಯೆಗಳು ಮೊತ್ತದ 3ರಷ್ಟು 75 ಇದೆ. ನಮ್ಗೆ 75 ಬೇಡ, ನಮ್ಗೆ ಮೊತ್ತ ಏನಿದೆ, ಆ್ಯಕ್ಚುಲ್ ಮೊತ್ತ ಏನಿದೆ ನೋಡಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡ್ಬೇಕಾಗತ್ತಾ, ಅದು 3ರಷ್ಟು 75 ಆದಾಗ 1ರಷ್ಟು ಎಷ್ಟಾಗುತ್ತೆ 25. ಇದೇ 25 3ರಷ್ಟು ಅಂದಾಗ 75 ಆಗಿರ್ತೈತೆ ಅಷ್ಟೇ. ಅವ ಕೊಟ್ಟಿರೋದು ಈ ಥರ ಎ ಪ್ಲಸ್ ಬಿ ಸಂಖ್ಯೆಗಳದ್ದು ಮೊತ್ತದ 3ರಷ್ಟು ಏನಾಗಿತ್ತು 75 ಇದೆ ಅಂತ ಈ ರೀತಿ ಕೊಟ್ಟಿದ್ದಾನೆ ಅಷ್ಟೇ. ಇದು ನೀವು ಥಿಂಕ್ ಮಾಡ್ತಾನೆ ಬಿಡಿಸ್ಬೋದು ಇದನ್ನು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಹಿಂದೆ ಕೇಳಿರೋ ಥರನೇ ಇಲ್ಲೊಂದು ಪ್ರಶ್ನೆ ಇದೆ. 3 ಸಂಖ್ಯೆಗಳ ಸರಾಸರಿ 28, ಅವುಗಳಲ್ಲಿ 2 ಸಂಖ್ಯೆಗಳ ಮೊತ್ತದ 2ರಷ್ಟು 64 ಆದರೆ 3ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇದನ್ನು ಅದೇ ಥರ ಇದನ್ನು ಯಾವ ಥರ ಬಿಡಿಸ್ಬೇಕಪ್ಪ ಅಂದರೆ ನೋಡಿ, ಇಲ್ಲಿ 3 ಸಂಖ್ಯೆಗಳದು ಎ ಬಿ ಸಿ ಅಂತ. ಇವುಗಳದ್ದು ಮೊತ್ತ ಏನಾಗುತ್ತೆ ನೋಡಬೇಕು. ಮೊತ್ತ ಇಕ್ವಲ್ಟು ಸಂಖ್ಯೆ ಇಂಟು ಸರಾಸರಿ. ಸಂಖ್ಯೆ ಎಷ್ಟಿದಾವೆ? 3 ಅದಾವೆ. ಸರಾಸರಿ ಎಷ್ಟಿದೆ? 28 ಇದೆ. ಈ ನೋಡಿ, 3 8 24. 4 ಇಲ್ಲಿಡ್ತೀನಿ, 2 ಇಲ್ಲಿಡ್ತೀನಿ. 3 2 6 6 1 2 8 84 ಆಯಿತು. ಇದು 84 ಅನ್ನೋದೇನಿದು ಎ ಬಿ ಸಿಗಳ ಮೊತ್ತ ಆಗುತ್ತೆ. ಎ ಮತ್ತು ಬಿ ಸಿಗಳದು ಒಟ್ಟು ಮೊತ್ತ ಸಿಕ್ತು 84. ಈಗ ನನಗೆ ಅದರಲ್ಲಿ 2 ಸಂಖ್ಯೆಗಳದು 64 ಆದರೆ ತಂದು ಹೇಳಿದಾನಲ್ಲ, ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಎ ಪ್ಲಸ್ ಬಿ ಅಂತ ತೊಗೋತೀನಿ. ತೊಗೊಂಡು ಇಲ್ಲಿ ಎಷ್ಟು ಹೇಳಿದಾನೆ? 2ರಷ್ಟು ಇದೆ ಅಂತ ಹೇಳ್ತಿದ್ದಾನೆ. ಮೊತ್ತದ 2ರಷ್ಟು 64 ಆದರೆ 64 ಆದರೆ ನೋಡು, 2 1 2 3 2 2 ಆನ್ಸರ್ ಬಂತು 32. ಇದು 32 ಅನ್ನೋದೇನಿದು ಎ ಪ್ಲಸ್ ಬಿಗಳದ್ದು ಮೊತ್ತ. ಎ ಪ್ಲಸ್ ಬಿಗಳದ್ದು ಮೊತ್ತ ಸಿಕ್ತು 32. ಇದರಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿಗಳದ್ದು ಮೊತ್ತದಲ್ಲಿ ಎ ಪ್ಲಸ್ ಬಿನ ಕಳಿತೀನಿ ನಾನು. -32 ಈಕ್ವಲ್ಟು 4ರಲ್ಲಿ 2 ಹೋದರೆ 2 ಉಳಿತು, 8ರಲ್ಲಿ 5 ಉಳಿತು, 52. 52 ಅನ್ನೋದೇನಿದು ಸಿದು ಒಂದು ಮೊತ್ತ ಆಗಿರ್ತೈತೆ ಅಥವಾ 3ನೇ ಸಂಖ್ಯೆದು ಒಂದು ಬೆಲೆ ಆಗಿರ್ತೈತೆ. ಈ 3 ಸಂಖ್ಯೆಗಳದ್ದು ಸರಾಸರಿ ನೋಡಿದಾಗ ನಮ್ಮ ಮೊತ್ತ ಸಿಕ್ತು 84. 84 ಸಿಕ್ಕಲ್ಲಿ ನಾವೇನು ಮಾಡಿದ್ದೇವೆ, ಅವುಗಳಲ್ಲಿ 2 ಸಂಖ್ಯೆಗಳು ಅದ್ರದ್ದು ಮೊತ್ತ ಏನಾಗೈತಿ 2ರಷ್ಟು 64 ಆದರೆ ಈ ಎ ಪ್ಲಸ್ ಬಿ ಅನ್ನೋದು 2 ಸಂಖ್ಯೆಗಳದವು. ಇವುಗಳದ್ದು ಮೊತ್ತ 1 ಇದ್ರೆ ಇದ್ರದ್ದು 2 ಪಟ್ಟು ಏನಿರುತ್ತೆ 64 ಇರುತ್ತೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಇದ್ರದ್ದು 1 ಪಟ್ಟು ಎಷ್ಟಾಗುತ್ತೆ 32 ಆಗುತ್ತೆ. ಆ ಎ ಪ್ಲಸ್ ಬಿಗಳದ್ದು ಮೊತ್ತ ಸಿಕ್ತು 32. ಇದನ್ನೇ ಏನು ಮಾಡಿದೆಪ್ಪ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಒಳಗೆ ಇದನ್ನು 32 ಮೈನಸ್ ಮಾಡಿದೆ. ಎ ಪ್ಲಸ್ ಬಿದು 32 ಮೈನಸ್ ಮಾಡಿದಾಗ 52 ಸಿಕ್ತು. 52 ಅನ್ನೋದೇನಿದು ಒಂದು ಸಿದ ಒಂದು ವ್ಯಾಲ್ಯೂ ಆಗಿರ್ತೈತಿ. ಇದನ್ನು ಡೈರೆಕ್ಟಾಗಿ ಎಕ್ಸಾಮ್ನಲ್ಲಿ ಯಾವ ಥರ ಬಿಡಿಸ್ಬೇಕಪ್ಪ ಅಂತಂದರೆ ನೋಡಿ, 3 ಸಂಖ್ಯೆಗಳ ಸರಾಸರಿ 28 ಅಂದಾಗ 3 × 28 ಈಕ್ವಲ್ ಟು ಎಷ್ಟು ಬರುತ್ತಾ 84. 84 ಬರ್ತದಲ್ಲ, 84 ಬಂದಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ 2 ಸಂಖ್ಯೆಗಳದ್ದು 64 ಅಂದಿದ್ದಾನೆ. ಆ 2 ಸಂಖ್ಯೆಗಳನ್ನ ಎ ಪ್ಲಸ್ ಬಿ ಅಂತ ಅಂದ್ಕೊಳ್ಳೋಣ. ಎ ಪ್ಲಸ್ ಬಿ ಅಂದ್ಕೊಂಡಾಗ ಮೊತ್ತದ 2ರಷ್ಟು ಏನಿದೆ 64 ಇದೆ. ಈ 64ನ್ನು ನಾವೇನು ಮಾಡಬೇಕು 1ರಷ್ಟಕ್ಕೆ ತರಬೇಕು.
ಇದು ಮೊತ್ತದ 1ರಷ್ಟಿದ್ದಾಗ ಮೊತ್ತದ 2ರಷ್ಟು ಏನಿದೆ 64 ಇದೆ. ಇದೆಷ್ಟಿದೆ 2ರಷ್ಟಿದೆ. ಇದನ್ನು 1ರಷ್ಟು ತರಬೇಕಂದ್ರೆ ಈ 2ರಿಂದನೇ ಭಾಗ ಹೊಡಿಬೇಕು. 2 1 2 32 32 ಅನ್ನೋದೇನದು ಇದು ಒಂದು a ಪ್ಲಸ್ ಬಿಗಳದ್ದು ಮೊತ್ತ ಆಗಿರ್ತೈತೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲೊಂದು ಪ್ರಶ್ನೆ ಇದೆ. ಪ್ರಶ್ನೆ ಏನಪ್ಪ ಅಂತಂದರೆ 3 ಸಂಖ್ಯೆಗಳ ಸರಾಸರಿ 28, ಅವುಗಳಲ್ಲಿ 1ನೇ ಸಂಖ್ಯೆ 2ನೇ ಸಂಖ್ಯೆಯ 2ರಷ್ಟಿದೆ ಮತ್ತು 2ನೇ ಸಂಖ್ಯೆ 3ನೇ ಸಂಖ್ಯೆ 2ರಷ್ಟಿದೆ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇಲ್ಲಿ ಪ್ರಶ್ನೆಗಳಲ್ಲಿ ಏನು ಕೇಳಿದಾನಪ್ಪ ಅಂತಂದ್ರೆ 3 ಸಂಖ್ಯೆಗಳದು ಸಂಖ್ಯೆಗಳನ್ನ ಎಕ್ಸ್ ಅಂತ ತಿಳ್ಕೊಳ್ಳಿ. ಅವನೇನು ಹೇಳಿದಾನೆ, 1ನೇ ಸಂಖ್ಯೆ ಈ ಸಂಖ್ಯೆ 2ರಷ್ಟಿದೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ ಈ ಸಂಖ್ಯೆ ಎಷ್ಟಿದೆ ಅಂತ ನೋಡೋದಾದರೆ 2ನೇ ಸಂಖ್ಯೆ 3ನೇ ಸಂಖ್ಯೆ 2ರಷ್ಟಿದೆ ಅಂತ ಹೇಳ್ತಿದ್ದಾನೆ. ಈ ಸಂಖ್ಯೆ 2ರಷ್ಟಿದೆ ಅಂತ. ಹಾಗಾದ್ರೆ ಇದು 1ರಷ್ಟಿದ್ದಾಗ ಇದು ಎಷ್ಟಾಗುತ್ತೆ 2ರಷ್ಟು ಆಗುತ್ತೆ. ಇದು 2ರಷ್ಟಿದ್ದಾಗ ಇದರ 2ರಷ್ಟು ಅಂದಾಗ ಇದು 4 ಆಗುತ್ತೆ. ಇದನ್ನು ನಾವು ಯಾವ ರೀತಿ ಇಟ್ಕೋಬೋದಪ್ಪ ಅಂತಂದರೆ 4x 2x 1x ಈ ರೀತಿ ಇಟ್ಕೋಬೋದಲ್ಲ. ಈ ರೀತಿ ಇಟ್ಕೊಂಡ ನಂತರ ಇವುಗಳ ಮೊತ್ತ ಏನಾಗುತ್ತೆ ನೋಡಬೇಕು. ಮೊತ್ತ ಈಕ್ವಲ್ ಟು ಸಂಖ್ಯೆ ಇಂಟು ಸರಾಸರಿ. ಸಂಖ್ಯೆ ಎಷ್ಟಿದಾವೆ 3 ಇದಾವೆ. ಸರಾಸರಿ ಎಷ್ಟಿದೆ 28 ಇದೆ. 3 8 24 2 ಮೇಲೆ ಇರ್ತೀವಿ. 3 2 6 6 1 2 8 ಆಯಿತು. 84 ಅನ್ನೋದೇನಿದು ಇವುಗಳದ್ದು ಒಂದು ಮೊತ್ತ 4x ಪ್ಲಸ್ 2x ಪ್ಲಸ್ 1x ಇವುಗಳ ಮೊತ್ತ 84 ಆಯಿತು. ಈ ಬರೀ ಒಂದು ಎಕ್ಸದ ಬೆಲೆ ನೋಡಬೇಕಾದ್ರೆ ನಾವೇನು ನೋಡೋಕ್ಕಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು 84 ಇಲ್ಲಿ ಎಷ್ಟಿದಾವೆ 4 2 6 1 7 ಇದನ್ನು ಬಾಗಿಲೆ 7 ಅಂತ ತೊಗೊಬೇಕು. 7 ಅಂತ ತೊಗೊಂಡ ನಂತರ 7 1 7 1 8ರಲ್ಲಿ 7 1 ಉಳಿತು 1 4 14 7 2 14 ಇಲ್ಲಿ ಬಂತು 12 ಏನಿದ್ದು ಒಂದು ಎಕ್ಸದ ವ್ಯಾಲ್ಯೂ. ಒಂದು ಎಕ್ಸದ ವ್ಯಾಲ್ಯೂ 12 ಆದರೆ ಈ ಒಂದು ಎಕ್ಸದ ವ್ಯಾಲ್ಯೂ 12 ಆದರೆ ಇದ್ರದ್ದು ಡಬಲ್ ಅಂದರೆ ಇದೆಷ್ಟಾಗುತ್ತೆ 24. ಇದ್ರದ್ದು 2 ಪಟ್ಟು ಅಂದರೆ ಇದೆಷ್ಟಾಗುತ್ತೆ 48. ಅದೇ ಥರ ಇದೊಂದು ಪ್ರಶ್ನೆ ಇದೆ ನೋಡಿ. 3 ಸಂಖ್ಯೆಗಳ ಸರಾಸರಿ 30, ಅವುಗಳಲ್ಲಿ 1ನೇ ಸಂಖ್ಯೆ 2ನೇ ಸಂಖ್ಯೆ 2ರಷ್ಟಿದೆ ಮತ್ತು 2ನೇ ಸಂಖ್ಯೆ 3ನೇ ಸಂಖ್ಯೆ 3ರಷ್ಟಿದೆ. ಹಾಗಾದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ 3 ಸಂಖ್ಯೆಗಳು. ಇಲ್ಲಿ ಏನಪ್ಪ ಅಂತಂದರೆ ಈ 2ನೇ ಸಂಖ್ಯೆ ಇದೆಯಲ್ಲ 3ನೇ ಸಂಖ್ಯೆಯ 3ರಷ್ಟಿದೆ ಅಂತ ಹೇಳ್ತಿದ್ದಾನೆ. ಇದು 3ನೇ ಸಂಖ್ಯೆ 1ರಷ್ಟಿದ್ದಾಗ ಇದು ಎಷ್ಟಿದೆ 3ರಷ್ಟಿದೆ ಅಂತ ಹೇಳ್ತಿದ್ದಾನೆ. ಮತ್ತು 1ನೇ ಸಂಖ್ಯೆ 2ನೇ ಸಂಖ್ಯೆ 2ರಷ್ಟಿದೆ. ಈ ಸಂಖ್ಯೆ ಏನಿಲ್ಲ ಇದರದ್ದು 2ರಷ್ಟಿದೆ ಅಂತ. ಇದು 3 ಇದ್ದಾಗ ಇದೆಷ್ಟಾಗುತ್ತಾ 6ರಷ್ಟಾಗುತ್ತೆ. ಹಾಗಾದರೆ 6x 3x 1x ಈ ರೀತಿ ಇಟ್ಕೊಬೋದಾ. ಈ ರೀತಿ ಇಟ್ಕೊಂಡ ನಂತರ ಮೊತ್ತ ನೋಡೋಣ. ಸಂಖ್ಯೆ ಎಷ್ಟಿದಾವೆ 3 ಸಂಖ್ಯೆಗಳಿದಾವೆ. ಸರಾಸರಿ 30 3 ಮೂಲೆ 9 1 0 90 ಅನ್ನೋದೇನಿದು 6x ಪ್ಲಸ್ 3x ಪ್ಲಸ್ 1x ಬೆಲೆ. ಈ ರೀತಿ ಇದ್ದಾಗ ಬರೀ ಎಕ್ಸದ ಬೆಲೆ ಅಟ್ಟೆ ಕಂಡುಹಿಡಬೇಕಾದಾಗ ಎಕ್ಸದ ಬೆಲೆ ಬೇಕಂದಾಗ ಏನು ಮಾಡಬೇಕು 90ನ ಹಾಗೆ ಇಟ್ಕೊಂಡು ಬಾಗಿಲೆ 6 3 9 1 10 10ರಲ್ಲಿ ಹೊಡೆಯೋದು 10 1 10 9 ಆನ್ಸರ್ ಬತ್ತು. ಒಂದು ಎಕ್ಸದ ವ್ಯಾಲ್ಯೂ ಆನ್ಸರ್ ಬತ್ತು 9 ಬಂದಾಗ ನೋಡಿ 9 1 9 ಇದ್ರದ್ದು ಬೆಲೆ ಬತ್ತು 9 9 3 27 9 6 54 ಈ ರೀತಿ ಮಾಡ್ಬೋದು. ಇವುಗಳನ್ನು ಕೂಡಿಸಿದಾಗ ನೋಡಿ ಕೂಡಿಸಿದಾಗ ಅಷ್ಟೇ ಬರುತ್ತೆ 90 ಬರುತ್ತೆ ವ್ಯಾಲ್ಯೂ. ಯಾವ ಥರಪ್ಪ ಅಂದರೆ 50 1 70 70 79 79 86 86 14 90. ಇದು 4 ಕ್ರಮಾನುಗತ ಬೆಸ ಸಂಖ್ಯೆಗಳ ಸರಾಸರಿ 44. ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ವ್ಯತ್ಯಾಸ ಏನು ಅಂತ ಪ್ರಶ್ನೆ ಇದೆ. ಇಲ್ಲಿ ಏನು ಹೇಳಿದನಪ್ಪ ಅಂತಂದ್ರೆ
ಕ್ರಮಾನುಗತ ಬೇಸಿಸ್ ಸಂಖ್ಯೆಗಳಂತ ಕೇಳಿದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಸರಾಸರಿ ಎಷ್ಟಿದೆ 44. ಇದು 44ನ ಅದೇ ಥರ ಇಟ್ಕೊಳ್ಳೋಣ. ಇದು ಸಮಸಂಖ್ಯೆ ಆಗಿರೋದಂತ ಇದು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಇದರ ಹಿಂದೆ ಬರುವಂಥ ಬೇಸಿಸ್ ಸಂಖ್ಯೆಗಳನ್ನು ಅಷ್ಟೇ ನೋಡಬೇಕು, ಇದರ ನಂತರ ಬರುವಂಥ ಬೇಸಿಸ್ ಸಂಖ್ಯೆಗಳನ್ನು ಅಷ್ಟೇ ನೋಡಬೇಕು. ಇಲ್ಲಿ 2 ಬೇಸಿಸ್ ಸಂಖ್ಯೆಗಳನ್ನು, ಈ ಕಡೆ 2 ಬೇಸಿಸ್ ಸಂಖ್ಯೆಗಳನ್ನು ಸಮನಾಗಿ ತೊಗೋಬೇಕು. ಇಲ್ಲಿ 44 ಹಿಂದೆ ಬರುವಂಥ ಬೇಸಿಸ್ ಸಂಖ್ಯೆ ಯಾವುದು? 43. ಇದರ ಹಿಂದುಗಡೆ ಬರುವಂಥದ್ದು 41. ಈ ಕಡೆ 2 ತೊಗೊಳ್ಳೋದು. 44 ನಂತರ 2 ಅಂದರೆ 44 ನಂತರ ಬರುವಂಥ ಬೇಸಿಸ್ ಸಂಖ್ಯೆ 45. ಇದಾದ ನಂತರ 47. ಈ ನಮಗೆ ಕೇಳಿರೋದೇನು? ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ವ್ಯತ್ಯಾಸ ಏನು ಅಂತಂದಾಗ ಇಲ್ಲಿ 47 ಇದೆ, ಇಲ್ಲಿ 41 ಇದೆ. 47ರಲ್ಲಿ 41ನ್ನು ಕಳೆದಾಗ ಎಷ್ಟು ಬರುತ್ತೆ? 6. ಇವುಗಳ ವ್ಯತ್ಯಾಸ ಏನಾಯಿತು? 6. ಇದು ನಿಮ್ಮ ಆನ್ಸರ್ ಆಗಿರ್ತೈತೆ. ಇದು ನಮ್ಗೆ ಅವಶ್ಯಕತೆ ಇರೋದಿಲ್ಲ, ಇವುಗಳಷ್ಟೇ ಅವಶ್ಯಕತೆ. ನಮ್ಗೆ ಮಧ್ಯದ ಸಂಖ್ಯೆಗೆ ಏನಾಗಿರ್ತೈತಿ? ಸಮನಾಗಿರ್ತದೆ ಅಂತ ನಾನು ಮೊದಲೇ ಕ್ಲಾಸಲ್ಲೇ ಹೇಳಿದ್ದೆ. ನಾನು ಯಾವಾಗಲೂ ಬೇಸಿಸ್ ಸಂಖ್ಯೆಗಳಾಗಲಿ ಸಮಸಂಖ್ಯೆಗಳಾಗಲಿ ಮಧ್ಯದ ಸರಾಸರಿ ಯಾವಾಗಲೂ ಏನಾಗಿರ್ತೈತಿ? ಮಧ್ಯದ ಸಂಖ್ಯೆಗೆ ಸಮನಾಗಿರ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ನಾನು ಏನು ಮಾಡಿದ್ದೆ, ಈ ಕಡೆ 2 ಸಂಖ್ಯೆಗಳನ್ನು ಹಚ್ಚಿದೆ, ಈ ಕಡೆ 2 ಸಂಖ್ಯೆಗಳನ್ನು ಹಚ್ಚಿದೆ. ಈ 2 ಸಂಖ್ಯೆಗಳನ್ನಾಗಲಿ ಈ 2 ಸಂಖ್ಯೆಗಳನ್ನಾಗಲಿ ಕೂಡಿಸಿದಾಗ ಬರುವಂಥ ಮೊತ್ತ ಎಷ್ಟಾಗಿರ್ತೈತಿ? 40, 40, 80, 120, 160, 167, 172, 175, 176, 176 ಬರುತ್ತಲ್ಲ. ಅದೇ ಥರ ಇಲ್ಲಿ ಎಷ್ಟಿದೆ ಸಂಖ್ಯೆಗಳದು? 4 ಸಂಖ್ಯೆಗಳದು. ಸರಾಸರಿ ಎಷ್ಟಿದೆ? 44 ಇದೆ. ಇದ್ರದ್ದು ಮೊತ್ತ ಸೇಮ್ ಬರುತ್ತೆ. 4 4 16, ಒಂದನ್ನು ಮೇಲೆ ಇಡ್ತೀನಿ. ಮತ್ತು 4 4 16, 1 17. ಇದು ಆಯಿತು ನೋಡಿ. ಸರಾಸರಿ ಯಾವಾಗಲೂ ಏನಾಗಿರ್ತೈತಿ? ಮಧ್ಯದ ಸಂಖ್ಯೆಗೆ ಸಮನಾಗಿರ್ತೈತಿ. ಅದಕ್ಕೆ ಈ ಕಡೆ 2 ಬೇಸಿಸ್ ಸಂಖ್ಯೆಗಳು ನೋಡಿದ್ದೇವೆ, ಈ ಕಡೆ 2 ಬೇಸಿಸ್ ಸಂಖ್ಯೆಗಳು ನೋಡಿದ್ದೇವೆ. ಈ 2 ಬೇಸಿಸ್ ಸಂಖ್ಯೆಗಳದ್ದು ಈ 2 ಬೇಸಿಸ್ ಸಂಖ್ಯೆಗಳದ್ದು ಮೊತ್ತನ ನೋಡಿದಾಗ 176 ಬರುತ್ತೆ. ಮತ್ತು ಇವುಗಳ ಸರಾಸರಿ ಮತ್ತು ಸಂಖ್ಯೆಗಳನ್ನು ಗುಣಲಬ್ಧನೂ ಏನಾಗಿರ್ತೈತಿ? 176. ಅದು ಸೇಮ್ ಬರುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ. 6 ಕ್ರಮಾನುಗತ ಸಮಸಂಖ್ಯೆಗಳ ಸರಾಸರಿ 29, ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಪ್ರಶ್ನೆ ಇದೆ. ಇಲ್ಲಿ ನಾ ಏನು ಹೇಳಿದಪ್ಪ ಅಂದ್ರೆ, ನನ್ನ ಒಂದು ಮೊದಲನೇ ಕ್ಲಾಸ್ ಎವರೇಜ್ ಸರಾಸರಿ ಮೊದಲ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಯಾವಾಗಲೂ ಕ್ರಮಾನುಗತ ಸಮಸಂಖ್ಯೆಗಳು ಕೇಳಿ ಬೇಸಿಸ್ ಸಂಖ್ಯೆಗಳು ಕೇಳಿ ಅವಾಗ ಏನಾಗಿರುತ್ತಪ್ಪ ಅಂದ್ರೆ ಸರಾಸರಿ ಯಾವಾಗಲೂ ಮಧ್ಯದ ಸಂಖ್ಯೆಗೆ ಸಮನಾಗಿರ್ತದೆ. ಅದಕ್ಕೆ ನಾವೇನು ಮಾಡೋಣ? ಮಧ್ಯದ ಸಂಖ್ಯೆ 29 ಅಂತ ಇಟ್ಕೊಳ್ಳೋಣ. ಇಲ್ಲಿ 6 ಕ್ರಮಾನುಗತ ಸಮಸಂಖ್ಯೆಗಳು ಕೇಳಿದಾರಲ್ಲ, ಆ 6 ಸಂಖ್ಯೆಗಳನ್ನು 3 ಒಡೆದಿಟ್ಕೊಳ್ಳೋಣ. ಇಲ್ಲಿ 3 ಸಂಖ್ಯೆಗಳು ಬರ್ತವೆ, ಆ ಕಡೆ 3 ಸಂಖ್ಯೆಗಳು ಬರ್ತವೆ. 29ರ ಹಿಂದುಗಡೆ ಬರುವಂಥ ಸಮಸಂಖ್ಯೆ ಯಾವುದು? 28. ಅದಾದ ನಂತರ 26, ಅದರ ಹಿಂದುಗಡೆ 24. ಇಲ್ಲಿ ನೋಡಿ, 29ರ ನಂತರ ಬರುವಂಥ ಸಮಸಂಖ್ಯೆಗಳು. 29ರ ನಂತರ 30, 32, 34. ಇವೇ ಆ 6 ಸಂಖ್ಯೆಗಳದು. ಇದು ಮಧ್ಯದ ಸಂಖ್ಯೆ ಸಂಬಂಧ ಬೀಳೋದಿಲ್ಲ, ಇದು ಮಧ್ಯದ ಸಂಖ್ಯೆ ಅಷ್ಟೇ. ಇಲ್ಲಿ ನಮ್ಮ ಸಂಬಂಧ ಬೀಳುವಂಥದ್ದು ಈ 3 ಸಂಖ್ಯೆಗಳು, ಈ 3 ಸಂಖ್ಯೆಗಳು. ಇಲ್ಲಿ ಕೇಳುವಂಥ ಪ್ರಶ್ನೆ ಏನು? ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕೇಳಿದ್ದಾರೆ. ಮೊದಲ ಸಂಖ್ಯೆ ಯಾವುದಾಯಿತು? 24 ಆಯಿತು. ಕೊನೆಯ ಸಂಖ್ಯೆ ಯಾವುದಾಯಿತು? 34. ಇವುಗಳ ಗುಣಲಬ್ಧ ಅಂತ. ಈಗ ಇವುಗಳ ಗುಣಲಬ್ಧ ಏನಾಗುತ್ತಾ ನೋಡೋಣ. 24ನ ಅದೇ ಥರ ಇಟ್ಕೋತೀನಿ. ಇಟ್ಕೊಂಡು ಏನು ಮಾಡ್ತೀನಿ? 30ನ ಒಡೆದ ಅನಿಸುತ್ತೆ. 34ನ ಒಡೆದಿಟ್ಟಾಗ ಎಷ್ಟು ಬರುತ್ತೆ? ಈ ಕಡೆ 30, ಈ ಕಡೆ 4. 24 3 72. 72 1 0 0. 24 4 96. ಇವುಗಳನ್ನು ಕೂಡಿಸಿ ಇಲ್ಲಿ ಇಟ್ಬಿಡ್ತೇನೆ. 720 1 816 ಬತ್ತು. ನಿಮ್ಮ ಆನ್ಸರ್ ಏನಾಗಿರ್ತೈತಿ? 816. ಮತ್ತು ಇಲ್ಲಿ ನೋಡಿ 6 ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ, 29 ಸರಾಸರಿ ಕೊಟ್ಟಿದ್ದಾನೆ. ಇವುಗಳದ್ದು ಏನಾಗುತ್ತೆ ನೋಡೋಣ. ಇವುಗಳದ್ದು ಮೊತ್ತ ಏನಾಗುತ್ತೆ ನೋಡೋಣ. 6 9 54. 5ನ ಮೇಲೆ ಇಡ್ತೀನಿ. 6 2 12 1 5 17. 174 ಬತ್ತು. ಈ 3 ಸಂಖ್ಯೆಗಳನ್ನು ಮತ್ತು ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗೂ ಬರುತ್ತೆ 174 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ.